ನಮಸ್ಕಾರ ಸ್ನೇಹಿತರೆ, ಜ್ಯೋತಿಷ್ಯ ಧಾರಣಾ ಚಾನೆಲ್ಗೆ ನಿಮಗೆಲ್ಲರಿಗೂ ಆದರದ ಸ್ವಾಗತ. ಇನ್ನು ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಅನ್ನ ಪ್ರೆಸ್ ಮಾಡಿ, ಅದ್ರ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿದ್ದಲ್ಲಿ ನಾವು ಹಾಕುವಂತಹ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸದಾ ಬರುವಂತದ್ದನ್ನ ನೋಡಿ. ನೀವು ಎಷ್ಟೇ ಕಷ್ಟಪಟ್ಟರೂ ದುಡಿದರೂ ಕೂಡ ಹಣ ನಿಮ್ಮ ಕೈಯಲ್ಲಿ ಉಳಿಯುವುದಿಲ್ಲ. ಒಂದು ಕೈಯಲ್ಲಿ ಬಂದಂತಹ ಹಣ ಮತ್ತೊಂದು ಕೈಯಲ್ಲಿ ಖರ್ಚಾಗಿ ಹೋಗುವಂತದ್ದು. ಎಷ್ಟೇ ಪ್ರಯತ್ನಿಸಿದರೂ ಕೂಡ ಸಾಲದ ಸುಳಿಯಿಂದ ಹೊರಬರಲು ಸಾಧ್ಯವೇ ಆಗ್ತಿಲ್ವೇ? ನೆನಪಿಡಿ, ಜ್ಯೋತಿಷ ಶಾಸ್ತ್ರದ ಪ್ರಕಾರ ನಿಮ್ಮ ಮನೆಯಲ್ಲಿ ನೀವು ಮಾಡುವಂತಹ ಸಣ್ಣ ಪುಟ್ಟ ತಪ್ಪುಗಳು ನಿಮ್ಮ ದಾರಿದ್ರ್ಯಕ್ಕೆ ಕಾರಣವಾಗಬಹುದು. ಲಕ್ಷ್ಮೀ ದೇವಿಯು ಚಂಚಲದಿಂದ ಇದ್ದವಳು. ಅವಳು ಎಲ್ಲೆಂದರಲ್ಲಿ ಯಾವುದೇ ಕಾರಣಕ್ಕೂ ನೆಲೆಸಲ್ಲ. ಇಂದು ನೀವು ಈ ವಿಡಿಯೋದಲ್ಲಿ ನಿಮಗೆ ತಿಳಿದಂತೆ ನಾವು ಮಾಡುತ್ತಿರುವಂತಹ ಮತ್ತು ನೀವು ಮಾಡುತ್ತಿರುವಂತಹ 5 ದೊಡ್ಡ ಜ್ಯೋತಿಷ ತಪ್ಪುಗಳೇನು ಮತ್ತು ಅವುಗಳನ್ನ ತಿದ್ದಿಕೊಂಡು ಶ್ರೀಮಂತರಾಗುವುದು ಹೇಗೆ ಎಂಬುದರ ವಿವರವಾಗಿ ತಿಳಿಯೋಣ. ವಿಡಿಯೋವನ್ನ ದಯಮಾಡಿ ಕೊನೆಯವರೆಗೂ ನೋಡಬೇಕಾಗುತ್ತೆ, ಏಕೆಂದರೆ ಕೊನೆಯಲ್ಲಿ ನಾನು ನಿಮಗೆ ಒಂದು ಚಮತ್ಕಾರಿ ಪರಿಹಾರವನ್ನ ತಿಳಿಸಲಿದ್ದೇನೆ. ಹಣದ ಹರಿವಿನ ಮೇಲೆ ದಿಕ್ಕುಗಳ ಪ್ರಭಾವ ಹೇಗಿರುತ್ತದೆ ಎಂದು ನೋಡೋಣ. ಉತ್ತರ ಮತ್ತು ಈಶಾನ್ಯ ದಿಕ್ಕಿನ ಅಶುದ್ಧತೆಯಿಂದಾಗಿ. ಮೊದಲನೆಯದಾಗಿ, ವಾಸ್ತು ಪುರುಷನ ಮಂಡಲದ ಪ್ರಕಾರ ಉತ್ತರ ದಿಕ್ಕು ಕುಬೇರನ ಸ್ಥಾನವನ್ನ ಹೊಂದಿರುವಂತದ್ದು. ಈಶಾನ್ಯ ದಿಕ್ಕು ದೇವತೆಗಳ ವಾಸಸ್ಥಾನ. ಬಹಳಷ್ಟು ಮನೆಗಳಲ್ಲಿ ನಾವು ಮಾಡುವಂತಹ ದೊಡ್ಡ ತಪ್ಪು ಎಂದರೆ ಆ ದಿಕ್ಕಿನಲ್ಲಿ ಭಾರವಾದಂತಹ ವಸ್ತುಗಳನ್ನ ಇಡುವುದು ಅಥವಾ ಕಸದ ಬುಟ್ಟಿಯನ್ನ ಇಡುವಂತದ್ದು. ಇದಕ್ಕೆ ಪರಿಣಾಮ ಏನಾಗುತ್ತಪ್ಪ ಅಂದ್ರೆ, ಈ ದಿಕ್ಕಿನಲ್ಲಿ ಕಸ ಅಥವಾ ಗಲೀಜು ಇದ್ದರೆ ಮನೆಯ ಯಜಮಾನನಿಗೆ ಹೊಸ ಆದಾಯದ ಮೂಲಗಳು ಮುಚ್ಚಿ ಹೋಗುವಂಥದ್ದು ಮತ್ತು ಬುದ್ಧಿಯೂ ಕೂಡ ಮಂಕಾಗುವಂಥದ್ದು. ತಕ್ಷಣ ನಿಮ್ಮ ಮನೆಯ ಉತ್ತರ ಅಥವಾ ಈಶಾನ್ಯ ಭಾಗವನ್ನ ಸ್ವಚ್ಛಗೊಳಿಸಬೇಕಾಗುತ್ತೆ. ಅಲ್ಲಿ ಸಣ್ಣದೊಂದು ಪಾತ್ರೆಯಲ್ಲಿ ನೀರನ್ನ ಹಾಕಿ ಅದರಲ್ಲಿ ಹೂಗಳನ್ನ ಇಡಬೇಕಾಗುತ್ತೆ. ಈ ಭಾಗ ಎಷ್ಟು ಹಗುರವಾಗಿ ಮತ್ತು ಸ್ವಚ್ಛವಾಗಿರುತ್ತದೆಯೋ ಅಷ್ಟು ವೇಗವಾಗಿ ಹಣ ನಿಮ್ಮ ಮನೆಗೆ ಬರಲು ಸಿದ್ಧರಾಗುವಂತದ್ದನ್ನ ನೋಡ್ತೀರಿ. ಒಬ್ಬ ವ್ಯಕ್ತಿ ಎಷ್ಟೇ ಕಷ್ಟಪಟ್ಟರೂ ವ್ಯಾಪಾರ ಮಾಡುತ್ತಿದ್ದರೂ ಲಾಭ ಬರುತ್ತಿರಲಿಲ್ಲ. ಅವರ ಮನೆಯನ್ನ ಪರೀಕ್ಷಿಸಿದಾಗ ಈಶಾನ್ಯ ಮೂಲೆಯಲ್ಲಿ ಅಂದ್ರೆ ದೇವರ ಕೋಣೆ ಇರಬೇಕಾದಂತಹ ಜಾಗದಲ್ಲಿ ಹಳೆಯ ಕಬ್ಬಿಣದ ವಸ್ತುಗಳು ಮತ್ತು ಮುರಿದಂತಹ ಪೀಠೋಪಕರಣಗಳನ್ನ ಸಂಗ್ರಹಿಸಿಟ್ಟಿದ್ದರು. ಜ್ಯೋತಿಷ್ಯದ ಪ್ರಕಾರ ಈಶಾನ್ಯ ಗುರುಗ್ರಹದ ಸ್ಥಾನವಾಗಿದೆ. ಯಾವಾಗ ಅವರು ಆ ಜಾಗವನ್ನ ಖಾಲಿ ಮಾಡಿ ಅಲ್ಲಿ ಗಂಗಾ ಜಲವನ್ನ ಚಿಮಿಕಿಸಿ ತುಳಸಿ ಗಿಡವನ್ನ ಇಟ್ಟರೋ ಕೇವಲ 3 ತಿಂಗಳಲ್ಲಿ ಅವರ ವ್ಯಾಪಾರದಲ್ಲಿ ಹೊಸ ಆರ್ಡರ್ಗಳು ಬರಲು ಶುರುವಾದವು. ಯಾಕೆ ಹೀಗೆ ಆಗ್ತದೆ ಅಂದ್ರೆ, ಈಶಾನ್ಯ ದಿಕ್ಕು ಕಾಂತೀಯ ಶಕ್ತಿ ಅಂದ್ರೆ ಮ್ಯಾಗ್ನೆಟಿಕ್ ಎನರ್ಜಿ ಪ್ರವೇಶವಂತಹ ದ್ವಾರವಿದು. ಅಲ್ಲಿ ಕಸವಿದ್ದರೆ ಧನಾತ್ಮಕ ಶಕ್ತಿ ಮನೆಯೊಳಗೆ ಹರಿಯಲು ಸಾಧ್ಯವಾಗುವುದಿಲ್ಲ ಯಾವುದೇ ಕಾರಣಕ್ಕೂ. ಎರಡನೆಯ ತಪ್ಪು ಏನಪ್ಪಾ ಅಂದ್ರೆ, ಅಡುಗೆಯ ಮನೆಯಲ್ಲಿ ರಾತ್ರಿ ವೇಳೆ ಪಾತ್ರೆಗಳನ್ನ ಬಿಡುವಂತದ್ದು. ಅನ್ನಪೂರ್ಣೇಶ್ವರಿ ಮತ್ತು ಲಕ್ಷ್ಮಿಯ ಸಂಬಂಧವೇನಿತ್ತೆ. ಎರಡನೆಯ ತಪ್ಪು ಇಂದಿನ ಕಾಲದಲ್ಲಿ ಬಹಳ ಸಾಮಾನ್ಯವಾಗಿ ರಾತ್ರಿ ಊಟವಾದ ಮೇಲೆ ಸೋಮಾರಿತನದಿಂದ ಪಾತ್ರೆಗಳನ್ನ ಸಿಂಕ್ ನಲ್ಲಿ ಹಾಗೆಯೇ ಬಿಟ್ಟು ಮಲಗುವಂತದ್ದು. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಎಂಜಲು ಪಾತ್ರೆಗಳನ್ನ ರಾತ್ರಿ ಇಡೀ ಹಾಗೆಯೇ ಬಿಡುವುದರಿಂದ ರಾಹು ಮತ್ತು ಶನಿ ದೋಷಗಳು ಹೆಚ್ಚಾಗುವಂತದ್ದು. ಇದರಿಂದ ಪರಿಣಾಮವು ಏನಾಗುತ್ತಪ್ಪ ಅಂದ್ರೆ, ಇಂದು ಮನೆಯಲ್ಲಿ ಅಶಾಂತಿ ಮತ್ತು ಅಕಾಲಿಕ ಖರ್ಚುಗಳು ತರುವಂತದ್ದು, ಅನಾರೋಗ್ಯದ ಮೇಲೆ ಹಣ ವ್ಯಯವಾಗುವಂತಹ ಘಟನೆಗಳು ನೋಡ್ತೀರ. ಎಷ್ಟೇ ತಡವಾದರೂ ಕೂಡ ಪಾತ್ರೆಗಳನ್ನ ತೊಳೆದು ಅಡುಗೆ ಮನೆಯನ್ನ ಸ್ವಚ್ಛಗೊಳಿಸಿ ಮಲಗಬೇಕಾಗುತ್ತೆ. ಸಾಧ್ಯವಾಗದಿದ್ದರೆ ಕನಿಷ್ಠ ಪಕ್ಷ ಆ ಪಾತ್ರೆಗಳಿಗೆ ನೀರನ್ನ ಹಾಕಿ ಎಂಜಲನ್ನ ಹೋಗಲಾಡಿಸಿ ಇಡಬೇಕಾಗುತ್ತೆ. ಅಡುಗೆ ಮನೆಯ ಲಕ್ಷ್ಮಿಯು ಇನ್ನೊಂದು ರೂಪವಾಗಿ ಅನ್ನಪೂರ್ಣೇಶ್ವರಿಯ ಸ್ಥಾನವನ್ನ ಎಂಬುದನ್ನ ನೀವು ಮರೆಯೋ ಹಾಗಿಲ್ಲ. ಬಹಳಷ್ಟು IT ಉದ್ಯೋಗಿಗಳು ಅಥವಾ ಕೆಲಸಕ್ಕೆ ಹೋಗುವಂತಹ ದಂಪತಿಗಳು ಸುಸ್ತಾಗಿ ರಾತ್ರಿ ಪಾತ್ರೆ ತೊಳೆಯದೆ ಮಲಗ್ತಾರೆ. ಗಮನಿಸಿ ನೋಡಿ, ಅಂತಹ ಮನೆಯಲ್ಲಿ ಅಕಾರಣವಾಗಿ ಜಗಳಗಳು ನಡೆಯುವಂಥದ್ದು. ಇದು ದರಿದ್ರವನ್ನ ಮತ್ತು ದರಿದ್ರ ಲಕ್ಷ್ಮಿಯನ್ನ ಆಹ್ವಾನಿಸಿದಂತೆ. ಪುರಾಣಗಳ ಪ್ರಕಾರ ರಾತ್ರಿ ಹೊತ್ತು ಎಂಜಲು ಪಾತ್ರೆಗಳಿದ್ದರೆ ಅಲ್ಲಿ ನಕಾರಾತ್ಮಕ ಶಕ್ತಿಗಳು ಅಟ್ಟವಾಸವನ್ನ ಮೆರೆಯುವಂಥದ್ದು. ನೀವು 1 ವಾರ ಕಾಲ ರಾತ್ರಿ ಅಡುಗೆ ಮನೆ ಸ್ವಚ್ಛ ಮಾಡಿ ಮಲಗಿ ನೋಡಿ. ಮರುದಿನ ಬೆಳಗ್ಗೆ ಏಳುವಾಗ ನಿಮ್ಮ ಮನಸ್ಸು ಎಷ್ಟು ಪ್ರಸನ್ನವಾಗಿರುತ್ತದೆ ಮತ್ತು ಕೆಲಸದಲ್ಲಿ ಎಷ್ಟು ಉತ್ಸಾಹವಿರುತ್ತದೆ ಎಂಬುದನ್ನ ನೀವೇ ಗಮನಿಸುತ್ತೀರಾ ಖಂಡಿತವಾಗಿಯೂ. 3ನೇ ತಪ್ಪು ಏನಪ್ಪಾ ಅಂದ್ರೆ, ನಾವು ಹಣವನ್ನ ಗೌರವಿಸುವಂತಹ ರೀತಿ. ನಿಮ್ಮ ಪರ್ಸ್ನಲ್ಲಿ ಹಳೆಯ ಬಿಲ್ಗಳು, ಅನಗತ್ಯ ಪೇಪರ್ಗಳು ಅಥವಾ ಹರಿದಂತಹ ನೋಟುಗಳನ್ನ ಇಟ್ಟುಕೊಂಡಿರ್ತೀರಾ. ಹಾಗಿದ್ದರೆ ತಕ್ಷಣ ಅವುಗಳನ್ನ ನೀವು ಹೊರತೆಗಿಬೇಕಾಗುತ್ತೆ. ಪರಿಣಾಮವಾಗಿ ಗಲೀಜಾದಂತಹ ಅಥವಾ ಹಳೆಯ ಕಸ ತುಂಬಿದಂತಹ ಪರ್ಸ್ ನಕಾರಾತ್ಮಕ ಶಕ್ತಿಯನ್ನ ಆಕರ್ಷಿಸುವಂತದ್ದು. ಹಣಕ್ಕೆ ಅಲ್ಲಿ ಇರಲು ಯಾವುದೇ ಕಾರಣಕ್ಕೂ ಇಷ್ಟವಾಗುವುದಿಲ್ಲ. ಪರ್ಸ್ ನಲ್ಲಿ ಯಾವಾಗಲೂ ಹಣವನ್ನ ಸುಂದರವಾಗಿ ಜೋಡಿಸಿಡಬೇಕಾಗುತ್ತೆ. ಪರ್ಸ್ ನಲ್ಲಿ ಒಂದು ಸಣ್ಣ ಲವಂಗ ಅಥವಾ ಹಸಿರು ಏಲಕ್ಕಿಯನ್ನ ಇಟ್ಕೊಳ್ಬೇಕಾಗುತ್ತೆ. ಇದು ಬುಧ ಗ್ರಹವನ್ನ ಬಲಪಡಿಸುವಂತದ್ದು ಮತ್ತು ಆಕರ್ಷಣಾ ಶಕ್ತಿಯನ್ನ ಹೆಚ್ಚಿಗೆ ಮಾಡುವಂತದ್ದು. ಹಾಗೆಯೇ ಮನೆಯಲ್ಲಿ ಹಣದ ಬೀರು ಅಥವಾ ಲಾಕರ್ ದಕ್ಷಿಣ ಗೋಡೆಗೆ ಅಂಟಿಕೊಂಡಿರಲಿ ಮತ್ತು ಅದು ಉತ್ತರದ ದಿಕ್ಕಿಗೆ ತೆರೆಯುವಂತೆ ನೀವು ಇಡಬೇಕಾಗುತ್ತೆ. ಅಲ್ಲಿ ಅನೇಕರು ಏನ್ ಮಾಡ್ತಾರಪ್ಪ ಅಂದ್ರೆ, ಬಸ್ ಟಿಕೆಟ್, ಹಳೆಯ ಹೋಟೆಲ್ ಬಿಲ್ಗಳು ಅಥವಾ ಗುಟ್ಕಾ ಪಾಕೆಟ್ ಗಳನ್ನ ಪರ್ಸ್ ನಲ್ಲಿ ಹಣದ ಜೊತೆ ಇಟ್ಕೊಳ್ತಾರೆ.
ಹಣ ಎಂಬುದು ಲಕ್ಷ್ಮಿ. ನೀವು ಒಬ್ಬ ಅತಿಥಿಯನ್ನ ಕಸ ತುಂಬಿದ ರೂಮಿನಲ್ಲಿ ಕೂರಿಸಿದರೆ ಅವರು ಇರುತ್ತಾರೆಯೇ? ಖಂಡಿತವಾಗಿ ಇಲ್ಲ. ಅದೇ ರೀತಿ ಹಣವನ್ನ ಕೂಡು ಅಸ್ತವ್ಯಸ್ತವಾಗಿ ಇಟ್ಟರೆ ಅದು ನಿಮ್ಮ ಬಳಿ ಯಾವುದೇ ಕಾರಣಕ್ಕೂ ಉಳಿಯುವುದಿಲ್ಲ. ವಿಡಿಯೋದಲ್ಲಿ ಒಂದು ಸುಂದರವಾದಂತಹ ಪರ್ಸ್ ಅನ್ನ ತೋರಿಸ್ತಾ ಇದೀವಿ. ಅದರಲ್ಲಿ ನೋಟುಗಳನ್ನ ಕ್ರಮವಾಗಿ ಇಟ್ಕೊಳ್ಬೇಕಾಗುತ್ತೆ. ಅವುಗಳನ್ನ ಜೋಡಿಸಿ ಇಡುವುದನ್ನ ತೋರಿಸಿದೀವಿ. ಹಣವನ್ನ ಪ್ರೀತಿಯಿಂದ ಜೋಡಿಸಿಟ್ಟರೆ ಅದು ಮರಳಿ ನಿಮ್ಮ ಬಳಿ ಬರಲು ಬಯಸುತ್ತದೆ. 4ನೇ ತಪ್ಪೇನಪ್ಪಾ ಅಂದ್ರೆ ಸಂಜೆ ಸೂರ್ಯಾಸ್ತದ ಸಮಯದಲ್ಲಿ ಮಾಡುವಂತಹ ಕೆಲಸಗಳು. ಸಂಜೆ 6 ರಿಂದ 7 ಗಂಟೆಯ ಅವಧಿಯನ್ನ ಲಕ್ಷ್ಮಿ ಬರುವಂತಹ ಸಮಯ ಎನ್ನಲಾಗುತ್ತದೆ. ಆ ಸಮಯದಲ್ಲಿ ಮನೆ ಕತ್ತಲಾಗಿರುವುದು ಅಥವಾ ಮನೆಯ ಸದಸ್ಯರು ಮಲಗಿರುವುದು ದಾರಿದ್ರ್ಯಕ್ಕೆ ನಾಂದಿಯನ್ನ ಹಾಡಿದಂತಾಗುವಂತದ್ದು. ನೀವು ಈ ಸಮಯದಲ್ಲಿ ಮಲಗುವುದರಿಂದ ಆರೋಗ್ಯ ಹದಗೆಡುವುದಲ್ಲದೆ ಜ್ಯೋತಿಷ್ಯ ರೀತಿಯ ಭಾಗ್ಯೋದಯಕ್ಕೆ ಅಡ್ಡಿಯಾಗುತ್ತದೆ. ಸಂಜೆ ಹೊತ್ತು ಕಸಗುಡಿಸಿ ಮನೆಯಿಂದ ಹೊರಗೆ ಹಾಕುವುದು ಎಂದರೆ ಮನೆಯ ಲಕ್ಷ್ಮಿಯನ್ನ ಹೊರ ಹಾಕಿದಂತೆ. ಸಂಜೆ ವೇಳೆ ಮನೆಯ ಎಲ್ಲ ದೀಪಗಳನ್ನ ಹಚ್ಚಿ ಕನಿಷ್ಠ ಮುಖ್ಯ ದ್ವಾರದ ಬಳಿ ಬೆಳಕಿರಬೇಕಾಗುತ್ತೆ. ಮನೆಯಲ್ಲಿ ಧೂಪ ಅಥವಾ ಅಗರಬತ್ತಿ ಹಚ್ಚಿ ದೈವಿಕ ವಾತಾವರಣವನ್ನ ನಿರ್ಮಿಸಬೇಕಾಗುತ್ತೆ. ಸಂಜೆ ವೇಳೆ ಮಲಗುವುದು ಎಂದರೆ ಗುದೋಳಿ ಸಮಯ ಅಂತ ಹೇಳ್ತಾರೆ. ಹಿರಿಯರು ಹೇಳ್ತಾರೆ, ಸಂಜೆ ಹೊತ್ತು ಮಲಗುವವನು ಭಾಗ್ಯವು ಮಲಗಿರುತ್ತದೆ ಅಂತ. ವಿಜ್ಞಾನದ ಪ್ರಕಾರ ಕೂಡ ಸೂರ್ಯಾಸ್ತದ ಸಮಯದಲ್ಲಿ ವಾತಾವರಣದಲ್ಲಿ ಹೆಚ್ಚಿನ ಬದಲಾವಣೆಗಳಿರುತ್ತವೆ. ಆ ಸಮಯದಲ್ಲಿ ಮಲಗಿರುವುದರಿಂದ ಮಲಬದ್ಧತೆ ಮತ್ತು ಜೀರ್ಣಕ್ರಿಯೆಯ ಸಮಸ್ಯೆಗಳು ಕಾಡುತ್ತವೆ. ಜ್ಯೋತಿಷ್ಯದ ಪ್ರಕಾರ ಇದು ರಾಕ್ಷಸ ವೃತ್ತಿಯ ಸಮಯವಾಗಿರುವಂತದ್ದು. ಈ ವೇಳೆ ದೀಪವನ್ನು ಹಚ್ಚಿ ಪ್ರಾರ್ಥನೆಯನ್ನ ಮಾಡುವುದರಿಂದ ಮಾತ್ರ ಮನೆಯ ರಕ್ಷಣೆ ಸಾಧ್ಯವಾಗಿರುವಂತದ್ದು. ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ಸಂಜೆ ವೇಳೆ ಸಾಂಬ್ರಾಣಿ ಧೂಪವನ್ನು ಹಾಕಿ ಇದು ಕ್ರಿಮಿಕೀಟಗಳನ್ನ ಓಡಿಸುವುದು ಮಾತ್ರವಲ್ಲದೆ ಮನೆಯಲ್ಲಿದ್ದಂತಹ ನಕಾರಾತ್ಮಕ ವೈಬ್ರೇಷನ್ ಹೋಗಲಾಡಿಸುವಂತದ್ದನ್ನ ಖಂಡಿತವಾಗಿಯೂ ನೋಡ್ತೀರಾ. ತಪ್ಪು ಏನಪ್ಪಾ ಅಂದ್ರೆ ನೀವು ಮಾಡ್ತಾ ಇರೋದು ನೀರಿನ ಪೋಲು ಮತ್ತು ನಲ್ಲಿಗಳ ಸೋರಿಕೆ. ಕೊನೆಯದಾಗಿ ನಿಮ್ಮ ಮನೆಯಲ್ಲಿ ನಲ್ಲಿಯಿಂದ ನೀರು ತೊಟ್ಟಿಕ್ಕುತ್ತಿದೆ ಹಾಗಿದ್ದರೆ ಅದು ಕೇವಲ ನೀರಿನ ಪೋಲಲ್ಲ, ಬದಲಾಗಿ ನಿಮ್ಮ ಮನೆಯ ಹಣ ಸೋರಿ ಹೋಗುತ್ತಿದೆ ಎಂದರ್ಥ. ಜ್ಯೋತಿಷ್ಯದಲ್ಲಿ ನೀರು ಚಂದ್ರಗ್ರಹಕ್ಕೆ ಸಂಬಂಧಿಸಿದ್ದು. ಚಂದ್ರನು ಮನಸ್ಸು ಮತ್ತು ಹಣದ ಹರಿವಿನ ಆಕಾರ. ನಲ್ಲಿಯಿಂದ ನೀರು ಸೋರುತ್ತಿದ್ದರೆ ಆ ಮನೆಯಲ್ಲಿ ಹಣ ಉಳಿಯುವುದೇ ಇಲ್ಲ. ಅನಾವಶ್ಯಕ ಸಾಲಗಳು ಹೆಚ್ಚಾಗುತ್ತವೆ. ತಕ್ಷಣ ಅಂತಹ ನಲ್ಲಿಗಳನ್ನ ರಿಪೇರಿ ಮಾಡಿಸಿ. ನೀರನ್ನ ವ್ಯರ್ಥ ಮಾಡಬೇಡಿ. ಮನೆಯ ಉತ್ತರ ದಿಕ್ಕಿನಲ್ಲಿ ನೀರಿನ ಕಾರಂಜಿ ಅಥವಾ ಅಕ್ವೇರಿಯಂ ಇಡುವುದು ಹಣವನ್ನ ಆಕರ್ಷಿಸಲು ಸಹಾಯವನ್ನ ಮಾಡುವಂತದ್ದು. ಒಂದು ಮನೆಯಲ್ಲಿ ಎಷ್ಟೇ ಹಣ ಬಂದರೂ ಕೂಡ ಆಸ್ಪತ್ರೆ ಖರ್ಚಿಗೆ ಅಥವಾ ರಿಪೇರಿ ಕೆಲಸಕ್ಕೆ ಖಾಲಿಯಾಗುತ್ತದೆ. ಅಲ್ಲಿನ ಬಾತ್ರೂಮ್ ನಲ್ಲಿಯಿಂದ ಸದಾ ನೀರು ಸೋರುತ್ತಿತ್ತು. ಜ್ಯೋತಿಷ್ಯದಲ್ಲಿ ನೀರು ಎಂದರೆ ಚಲಿಸುವಂತಹ ಸಂಪತ್ತು, ಸೋರುವ ನೀರು ಎಂದರೆ ಸೋರುತ್ತಿರುವಂತಹ ಆರ್ಥಿಕತೆ ಅಂತಾರೆ. ಆ ನಲ್ಲಿಯಲ್ಲಿ ರಿಪೇರಿ ಮಾಡಿದಂತ ನಂತರ ಅವರ ಅನಗತ್ಯ ಖರ್ಚುಗಳು 40% ಅಷ್ಟು ಕಡಿಮೆ ಆಗುವಂತದ್ದನ್ನ ನೋಡ್ತೀವಿ. ನೀರು ಕುಡಿಯುವಾಗ ಲೋಟದಲ್ಲಿ ಎಷ್ಟು ಬೇಕೋ ಅಷ್ಟು ಮಾತ್ರವನ್ನ ಹಾಕಿಕೊಳ್ಳಿ. ನೀರನ್ನ ಚೆಲ್ಲುವುದು ಎಂದರೆ ನಿಮ್ಮ ಅದೃಷ್ಟವನ್ನ ನೀವೇ ಕೈಯಾರ ಚೆಲ್ಲಿದಂತೆ ಎಂಬುದನ್ನ ನೀವು ನೆನಪಿನಲ್ಲಿಟ್ಕೊಳ್ಬೇಕಾಗುತ್ತೆ. ವಿಡಿಯೋದಲ್ಲಿ ಆರಂಭದಲ್ಲಿ ನಾವು ಹೇಳಿದಂತೆ ನಿಮಗಾಗಿ ಒಂದು ವಿಶೇಷ ಪರಿಹಾರವನ್ನ ಹೇಳ್ತೀವಿ ಅಂತ ಹೇಳಿದ್ವಿ. ಅದು ಏನಪ್ಪಾ ಅಂದ್ರೆ ಪ್ರತಿ ಶುಕ್ರವಾರದಂದು ಒಂದು ಕೆಂಪು ಬಟ್ಟೆಯಲ್ಲಿ ಸ್ವಲ್ಪ ಅಕ್ಕಿ ಮತ್ತು ಒಂದು ತುಂಡು ಕಟಕ ಇಟ್ಟು ಇದನ್ನ ನಿಮ್ಮ ಮನೆಯ ಮುಖ್ಯ ದ್ವಾರದ ಒಳಭಾಗದಲ್ಲಿ ಕಟ್ಟಬೇಕಾಗುತ್ತೆ. ಇದು ಹೊರಗಿನ ನಕಾರಾತ್ಮಕ ದೃಷ್ಟಿಯನ್ನ ತಡೆಯುತ್ತದೆ ಮತ್ತು ಮನೆಯೊಳಗೆ ಧನಲಕ್ಷ್ಮಿ ಬರಲು ದಾರಿಯನ್ನ ಮಾಡುವಂತದ್ದು. ಪಟಕ ಅಂದ್ರೆ ಗೊತ್ತಲ್ಲ, ಅಲಂ. ಇದನ್ನ ನೀವು ಕಟ್ಟಬೇಕಾಗುತ್ತೆ. ಒಂದು ಬಟ್ಟೆಯಲ್ಲಿ, ಒಂದು ಕೆಂಪು ಬಟ್ಟೆಯಲ್ಲಿ ಸ್ವಲ್ಪ ಅಕ್ಕಿಯನ್ನು ಹಾಕಿ ಇದನ್ನು ಕಟ್ಟಿದ್ರೆ ಇದನ್ನು ಒಳ್ಳೆಯದಂತ. ಇನ್ನು ಸ್ನೇಹಿತರೆ, ಈ ಸಣ್ಣ ಬದಲಾವಣೆಗಳನ್ನ ಮಾಡಿ ನೋಡಿ, ಖಂಡಿತವಾಗಿ ನಿಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ ಸುಧಾರಣೆ ಕಂಡು ಬರುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ವಿಡಿಯೋದನ್ನ ಲೈಕ್ ಮಾಡಬೇಕಾಗುತ್ತೆ ಮತ್ತು ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಬೇಕಾಗುತ್ತೆ. ಇಂತಹ ಮತ್ತಷ್ಟು ಜ್ಯೋತಿಷ್ಯ ಮಾಹಿತಿಗಾಗಿ ನಮ್ಮ ಜ್ಯೋತಿಷ್ಯ ಧಾರಣ ಎಂಬ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲು ಯಾವುದೇ ಕಾರಣಕ್ಕೂ ನೀವು ಮರೆಯೋ ಹಾಗಿಲ್ಲ. ಇಂದಿನ ದಿವಸ ನೀವು ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಏಕೆಂದರೆ ನಾವು ಮುಂದೆ ವಿಡಿಯೋ ಹಾಕಕ್ಕೆ ಒಂದು ಹೆಲ್ಪ್ ಆಗುವಂತದ್ದು. ಈ ಮೇಲಿನ ಉದಾಹರಣೆಗಳು ಕೇವಲ ಕಥೆಗಳಲ್ಲ, ಇವು ಸಾವಿರಾರು ಜನರ ಜೀವನದಲ್ಲಿ ನಡೆದಂತಹ ಸತ್ಯ ಘಟನೆಗಳು. ಈ ಸಣ್ಣ ಬದಲಾವಣೆಗಳನ್ನ ನಿಮ್ಮ ಜೀವನದಲ್ಲಿ ಅಳಿಸಿಕೊಂಡು ನೋಡಿ, ಸುಖ ಶಾಂತಿ ನಿಮ್ಮದಾಗುವಂಥದ್ದು. ಈ ಪಾಯಿಂಟ್ಗಳನ್ನ ನೀವು ಸರಿಯಾಗಿ ನೆನಪಿನಲ್ಲಿಟ್ಟುಕೊಂಡು ಮುಂದುವರೆದರೆ ಸಕಲ ಕಾರ್ಯಗಳಲ್ಲಿ ಖಂಡಿತವಾಗಿಯೂ ನೀವು ಯಶಸ್ಸನ್ನ ಕಂಡೇ ಕಾಣ್ತೀರಾ.